ಆದರೆ ಆ ಕಣ್ಣೀರನ್ನು ಯಾರ ಮುಂದೆ ಇಡ್ತೀವಿ ಅನ್ನೋದೇ ಬಹಳ ಪ್ರಾಮುಖ್ಯ. ಇವತ್ತು ತುಂಬ ಜನ ನಾವು ಯಾರನ್ನು ಎದುರು ನೋಡ್ತೀವಿ ಅಂತ ಹೇಳಿದ್ರೆ, ಕಣ್ಣೀರಿಗೆ ಸ್ಪಂದಿಸುವ ಜನರನ್ನು ಎದುರು ನೋಡ್ತೀವಿ. ಕಣ್ಣೀರು ಹಾಕಿದ್ರೆ ಅವ್ರು ನನಗೊಂದು ಒಳ್ಳೆ ಮಾತು ಹೇಳಬೇಕು, ಸಂತೈಸಬೇಕು, ಅಯ್ಯೋ ಪಾಪ ಅನ್ನಬೇಕು. ಆಗಿದ್ದರೆ ಮಾತ್ರ ಅಂಥವ್ರನ್ನ ನಾವು ಎದುರು ನೋಡ್ತೀವಿ. ಇದು ಮನುಷ್ಯನ ಜೀವಿತದಲ್ಲಿ ಬಹಳ ಸಹಜವಾದ ಗುಣ. ಮಕ್ಕಳು ಕೂಡ ಅಳುವಾಗ ತಂದೆ ತಾಯಿಗಳು ಸಂತೈಸ್ತಾರೆ. ಅವ್ರು ಅಳೋದೇ ಉದ್ದೇಶ ಇನ್ನೊಬ್ರು ಬಂದು ಸುಮ್ಮನಿರಿಸ್ಬೇಕು ಅಂತಾನೆ. ಮಕ್ಕಳು ಅವ್ರು ಸುಮ್ಮನಿರಿಸ್ತಾರೆ, ಒಂಥರ ಖುಷಿ ಆಗ್ತದೆ. ಓಕೆ, ನನ್ನ ಪ್ರೀತಿಸ್ತಿದ್ದಾರೆ ಅನ್ನೋದು ಅವರಿಗೆ ಗೋಚರ ಆಗುತ್ತೆ. ಅದನ್ನೇ ನಾವು ದೊಡ್ಡವರಾದ ಮೇಲೆ ಕೂಡ ಮನುಷ್ಯರ ಬಳಿಯಲ್ಲಿ ಸಂತೈಸುವಿಕೆಯನ್ನು ಎದುರು ನೋಡ್ತೀವಿ. ಅದು ತಪ್ಪಲ್ಲ, ಆದರೆ ಬಹಳ ದೇವರನ್ನು ನಂಬಿಯೂ ಬಹಳ ಅದನ್ನೇ ಎದುರು ನೋಡುವಂಥದ್ದು ಬಹಳ ತಪ್ಪಾದಂಥ ಸ್ವಭಾವ. ನಾವು ದೇವರನ್ನ ತಿಳಿದು, ದೇವ್ರ ವಾಕ್ಯ ಹೇಳ್ತಾರೆ, ಮನುಷ್ಯನನ್ನು ನೀನು ನಂಬಬೇಡ ಅಥವಾ ನೆಚ್ಚಬೇಡ ಅಂತ ಹೇಳ್ತದೆ. ಮನುಷ್ಯ ನಂಬಿ ಅಂತ ದೇವ್ರ ವಾಕ್ಯ ಹೇಳ್ತದ. ಆದರೆ ನಂಬಿಕೆಯಿಂದ ಅವ್ರದ್ದು ಜೀವನ ಮಾಡಬೇಕು ನಾವು. ಆದರೆ ಎಲ್ಲ ವಿಷಯಗಳಲ್ಲೂ ಮನುಷ್ಯನನ್ನು ನಾವು ದೇವರಿಗಿಂತ ಹೆಚ್ಚಾಗಿ ನಂಬಬಾರದು. ಒಂದು ವೇಳೆ ದೇವರಿಗಿಂತ ಮನುಷ್ಯನ ಹೆಚ್ಚಾಗಿ ನಂಬಿದ್ರೆ, ಎಷ್ಟು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಆತನ ನಾತ್ಕೊಂಡ್ಬಿಟ್ರೆ, ಅವ್ರನ್ನ ನಂಬಿಟ್ರೆ, ಅವ್ರನ್ನ ಪ್ರೀತಿಸ್ಬಿಟ್ರೆ, ಅವರ ನಿನ್ನ ಮಧ್ಯದಲ್ಲಿ ಏನಾಗ್ತೀನಿ ಗೊತ್ತಾ? ಖಡ್ಗವನ್ನ ಹಾಕ್ತೀನಿ, ಕತ್ತಿಯನ್ನು ಹಾಕ್ತೀನಿ ನಾನು. ಇಬ್ಬರು ಅತಿಯಾಗಿ ಅಂಟ್ಕೊಂಡಿದ್ರೆ ಬ್ಯಾಗಿನ ಕತ್ತಿ ಬೀಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಾನು ಅದಕ್ಕೆ ಕೆಲವ್ರು ಹೇಳ್ತೀನಿ, ಯಾವಾಗಲೂ ಇಬ್ಬರು ಪಕ್ಕದಲ್ಲೇ ಕೂತ್ಕೋಬೇಡಿ. ಚರ್ಚಿಗೆ ಬಂದರೆ ಇಬ್ಬಿಬ್ಬರು ಒಟ್ಟೊಟ್ಟಿಗೆ ತಿರುಗಾಡಬೇಡಿ, ಒಟ್ಟೊಟ್ಟಿಗೆ ಎಲ್ಲವನ್ನು ಮಾಡಬೇಡಿ, ಬೇಗನೆ ಕತ್ತಿ ಬೀಳುತ್ತೆ. ನಾನು ಹೇಳಿದ್ರೆ ನನ್ನ ಮಾತೆ ಕತ್ತಿ ಕಣ ಕಾಣುತ್ತೆ. ಆದರೆ ಅವ್ರ ಕತ್ತಿ ಹಾಕಿದ್ರೆ ಜೀವನದಲ್ಲಿ ನಿನ್ನ ಮುಖ ನೋಡಲ್ಲ ಅನ್ನೋ ಥರ ದೂರ ಆಗ್ಬಿಡ್ತಾರೆ ಒಬ್ರಿಗೆ. ಆದರೆ ಕೆಲವು ವೇಳೆ ಇವನ್ ಗಂಡ ಹೆಂಡತಿ ವಿಷಯವರು ಕೂಡ ಅಷ್ಟೇ, ದೇವರಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಬಾರ್ದು. ಅಲ್ಲೆಲ್ಲೂಯ್ಯ. ಅದೇ ಇಂಥ ಸನ್ನಿವೇಶದಲ್ಲಿ ನಾವು ದುಃಖ ಪಡುವಂಥ ಸನ್ನಿವೇಶದಲ್ಲಿ, ನಾನು ಕಳೆದ ವಾರ ದುಃಖದ ಬಗ್ಗೆ, ಕಣ್ಣೀರಿನ ಬಗ್ಗೆ ನಾನು ಮಾತನಾಡಿದೆ. ಯಾರ ಮುಂದೆ ನಾವು ಅಳಬೇಕು, ಸತ್ಯವಿದ್ದಲ್ಲಿ ಯಾವ ಭಕ್ತರೆಲ್ಲ ದೇವರ ಮುಂದೆ ಅತ್ತದ್ದರ ಪ್ರತಿಫಲ ಏನು ಅನ್ನೋದರ ಕುರಿತಾಗಿ ನಾವು ಕಲಿತುಕೊಂಡಿದ್ದೇವೆ. ಆದರೆ ಈಗ ನಾವೇನು ಮಾಡಬಾರ್ದು, ನಮ್ಮ ದುಃಖ ಮಿತಿ ಮೀರಿದಾಗ, ದುಃಖ ಬಂದ್ಬಿಟ್ಟಿದೆ, ನಾವು ಅಳ್ತಿದ್ದೀವಿ, ಹತ್ತಿದ್ದೀವಿ, ದೇವರ ಮುಂದೆನೇ ಅಳ್ತಿದ್ದೀವಿ, ಆಗ ನಮ್ಮ ದುಃಖದ ಮಿತಿ ಮೀರಿದಾಗ ಕೆಲವು ಸಂದರ್ಭದಲ್ಲಿ ಅಯ್ಯೋ ಸಾಕಾಗಲ್ಲ, ಇಂಥ ಒಂದು ಕಣ್ಣೀರಿನ ಜೀವನದಲ್ಲಿ ಯಾವತ್ತೂ ಬರೋದು ಬೇಡ, ಸಾಕು ನನ್ನ ಜೀವನ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ದುಃಖ ಮಿತಿ ಮೀರಿದಾಗ ತಕ್ಷಣ ಕೆಲವು ದೈವಜನರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಪ್ರಾರ್ಥನೆ, ಸತ್ಯವೇದ ಧ್ಯಾನ, ಸಭೆ, ಐಕ್ಯತೆ, ಅನ್ಯೂನ್ಯತೆ, ಇವುಗಳಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಬಂದಿರುತ್ತೆ. ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಬಟ್ ನನ್ನ ದುಃಖ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ನಾನು ಧ್ಯಾನ ಮಾಡ್ತಿದ್ದೆ, ಮಕ್ಕಳನ್ನ ಗಮನಿಸ್ರಿ, ಸೈಲೆಂಟಾಗಿರಿಸ್ರಿ, ಗಮನಿಸ್ರಿ. ಸ್ವೀಟ್ ಇದ್ದೆ, ದೂರ ಕೂತ್ಕಮ್ಮ, ಸ್ವೀಟ್ ನೀನು ಗಮನಿಸ್ರಿ. ಅವರು ಹೇಳಿದ್ದು ಆಯಿತು, ಅವ್ರು ಕೂತ್ಕೊಂಡಿರುತ್ತೆ, ನೀವು ನಾನು ನೋಡಿ. ಅಲ್ಲೆಲ್ಲೂಯ್ಯ. ವಾಕ್ಯ ಹೇಳ್ತದೆ, ನಾವು ದೇವರ ಸಮ್ಮುಖದಲ್ಲಿ ಎಷ್ಟರ ಮಟ್ಟಿಗೆ ನಾವು ಬದುಕಬೇಕು, ಇರಬೇಕು ಅನ್ನೋದನ್ನು ನಮಗೆ ತಿಳಿಸುತ್ತೆ. ಈ ದಿನಗಳಲ್ಲಿ ನಾನು ಮತ್ತೆ ಹೇಳ್ತೀನಿ, ನನ್ನ ಸತ್ಯವೇದ ಧ್ಯಾನದಿಂದ, ನನ್ನ ಪ್ರಾರ್ಥನೆಯಿಂದ, ನನ್ನ ವಾಕ್ಯದ ಧ್ಯಾನದಿಂದ, ನಾನು ಸಭೆಯಾಗಿ ಕೂಡಿ ಬರೋದರಿಂದ, ನಾವು ಅನ್ಯೂನ್ಯತೆಯಲ್ಲಿ ಇರೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿ ಅನೇಕರು ಇದೆಲ್ಲವನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಇದನ್ನು ಮಾತ್ರ ನಾವು ಮಾಡಬಾರ್ದು. ದುಃಖ ಇರಬೇಕು, ದುಃಖವನ್ನು ದೇವ್ರ ಮುಂದೆ ಹೇಳ್ಕೋಬೇಕು. ದುಃಖ ಒಂದು ವೇಳೆ ನೀವು ನೆನೆಸಿದ ಸಂದರ್ಭದಲ್ಲಿ ಅದು ಸ್ಟಾಪ್ ಆಗದೇ ಇದ್ದರೆ, ಅದು ನಿಂತು ಹೋಗದೇ ಇದ್ದರೆ, ನಾವೇನು ಮಾಡಬೇಕು? ಅದನ್ನು ಇನ್ನೂ ಹೆಚ್ಚು ಮಾಡಬೇಕಂತೆ. ಯಾವುದನ್ನು? ಸತ್ಯವೇದ ಧ್ಯಾನವನ್ನು ನಾವು ಅದನ್ನು ಇನ್ನೂ ಹೆಚ್ಚು ಮಾಡಬೇಕಾಗಿದೆ. ಪ್ರಾರ್ಥನೆಯನ್ನು ಇನ್ನೂ ಹೆಚ್ಚು ಮಾಡಬೇಕಾಗಿದೆ. ಸತ್ಯವೇದದಲ್ಲಿ ಅನೇಕ ಭಕ್ತರು ಈ ಮನೋಭಾವನೆಯಲ್ಲಿ ದೇವರ ಮುಂದೆ ಸಾಧನೆಗಳನ್ನು ಅಥವಾ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ, ಪಡ್ಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಲೇಬೇಕಾದ ಕೆಲವು ಕಾರ್ಯಗಳನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಯಾವ ಸಂದರ್ಭದಲ್ಲಿ? ಕಣ್ಣೀರಿನ ಸಂದರ್ಭದಲ್ಲಿ ನಾನು ನನ್ನ ಜೀವಿತದಲ್ಲಿ ಮಾಡಲೇಬೇಕಾದಂತಹ ಕೆಲವು ಕೆಲವು ಕಾರ್ಯಗಳನ್ನು ನಾವು ಕಲಿತುಕೊಳ್ಳೋಣ. ಅದನ್ನು 119ನೇ ಕೀರ್ತನೆಯನ್ನು ಬರೋದಾದರೆ ಅದನ್ನು ಎಷ್ಟು ಚೆನ್ನಾಗಿ ಪಟ್ಟಿ ಮಾಡಿದ್ದಾರೆ ಕೆಲವು ಕಾರ್ಯಗಳನ್ನಾದರೆ, ಸತ್ಯವೇದದಲ್ಲಿ ದೊಡ್ಡ ಅಧ್ಯಾಯ ಅಂದರೆ ಕೀರ್ತನೆಗಳು 119ನೇ ಅಧ್ಯಾಯ. ಅದರಲ್ಲಿ ಇದು ಹೆಚ್ಚಾಗಿ ಬರೆಯಲ್ಪಟ್ಟಂತಹ ವಿಷಯ ಏನು ಅಂದರೆ, ಬಾಧೆ ಹಾಗೂ ದುಃಖದ ವಿಷಯಗಳನ್ನೇ ಈ ಅಧ್ಯಾಯದಲ್ಲಿ ಮಾತನಾಡಲ್ಪಟ್ಟಿವೆ. ಕೀರ್ತನೆ 119ನೇ ಅಧ್ಯಾಯದಲ್ಲಿ
ಬಾಧೆ ಮತ್ತು ಕಣ್ಣೀರಿನ ದುಃಖದ ವಿಷಯವನ್ನೇ ಈ ಕೀರ್ತನೆ 119ನೇ ಅಧ್ಯಾಯದಲ್ಲಿ ಹೆಚ್ಚಾಗಿ ಮಾತನಾಡಲ್ಪಟ್ಟಿದೆ. ಅದು ಮುಖ್ಯವಾಗಿ ಇದು ವಾಕ್ಯದ ಕುರಿತಾಗಿಯೇ ಅನ್ವಯಿಸುವಂತಹ ಕೀರ್ತನೆ. ಅದರಲ್ಲಿ ಆ ವಾಕ್ಯ ಯಾವುದಕ್ಕೆ ಹೆಚ್ಚಾಗಿ ಆತ ಉಚ್ಚರಿಸಿದ್ದಾನೆ ಅಂತ ಹೇಳಿದ್ರೆ, ದುಃಖದಲ್ಲಿಯೂ ಬಾಧೆಯಲ್ಲಿಯೂ ಕಣ್ಣೀರಿನಲ್ಲಿಯೂ ಆ ವಾಕ್ಯಗಳನ್ನ ಹೆಚ್ಚಾಗಿ ಆತ ಉಚ್ಚರಿಸ್ತಾ ಇದ್ದಾನೆ. ಸತ್ಯವೇ ಈ 119ನೇ ಕೀರ್ತನೆಯಲ್ಲಿ ವಾಕ್ಯ ಅಂತ ಇಲ್ಲದೆ ಇರುವಂತಹ ಒಂದು ವಚನವೂ ಕೂಡ 119ನೇ ಕೀರ್ತನದಿಲ್ಲ. ವಾಕ್ಯ, ನಿಬಂಧನೆ, ಆಜ್ಞೆ, ನಿಬಂಧನೆ, ಕಟ್ಟಳೆ, ಧರ್ಮಶಾಸ್ತ್ರ ಇದೆಲ್ಲವೂ ವಾಕ್ಯ. 119ನೇ ಕೀರ್ತನೆಯಲ್ಲಿ ಸುಮಾರು 179 ವಚನಗಳಿದೆ. ಅದರಲ್ಲಿ ಹೌದಾ 176 ವಚನಗಳಿದೆ. ಈ 176 ವಚನದಲ್ಲಿಯೂ ವಾಕ್ಯದ ಕುರಿತಾಗಿ ಮಾತನಾಡ್ತಾರೆ. ಈ ವಾಕ್ಯ ಯಾವುದಕ್ಕೆ ಹೇಳ್ತಿದೆ ಅಂತ ಹೇಳಿದ್ರೆ, ನಾನು ದುಃಖದಲ್ಲಿ ಬಾಧೆಯಲ್ಲಿ ವಾಕ್ಯವನ್ನು ನಾನು ಬಿಡಬಾರ್ದು, ಕಣ್ಣೀರಿನಲ್ಲಿ ವಾಕ್ಯ ಧ್ಯಾನ ಮಾಡುವುದನ್ನು ಬಿಟ್ಬಿಡಬಾರ್ದು ಅನ್ನೋದನ್ನೇ ತಿಳಿಸ್ತದೆ. ಕೆಲವರಿಗೆ ಬೈಬಲ್ ತಗೊಂಡು ಕೂತ್ಕೊಂಡು ಸುಮ್ಮನೆ ದುಃಖ ಬರ್ತಿರ್ತಾರೆ. ಧ್ಯಾನಿಸಬೇಕು. ದುಃಖದಲ್ಲಿಯೂ ದೇವರ ವಾಕ್ಯವನ್ನು ಧ್ಯಾನಿಸುವುದನ್ನು, ಪ್ರಾರ್ಥನೆ ಮಾಡುವುದನ್ನು, ಓದುವುದನ್ನು, ಐಕ್ಯತೆಯಲ್ಲಿರುವುದನ್ನು, ಸಭೆಗೆ ಬರುವುದನ್ನು ನಾವು ಸ್ಟಾಪ್ ಮಾಡಬಾರ್ದು. ಹಲ್ಲೆಲೂಯಾ. ಅದರ 119ನೇ ಕೀರ್ತನೆ 19ನೇ ವಚನ ಏನಾದರೂ ಓದೋಣ. 19ನೇ ವಚನ. ಸಾಕು. ನಾನು ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ ಅಂದರೆ ಅರ್ಥ ಏನು ಗೊತ್ತಾ? ಇನ್ನೊಂದು ಭಾಷಾ ಅಂತಂದಿದೆ, ನಾನು ಭೂಲೋಕದಲ್ಲಿ ಏಕಾಂಗಿಯಾಗಿದ್ದೇನೆ ಅಂತ. ಏಕಾಂಗಿ, ಒಂಟಿಗಳಾಗ್ಬಿಟ್ಟೆ ಸ್ವಾಮಿ. ಪ್ರವಾಸಿ ಅಂದರೆ ಅರ್ಥ ಏನು? ಅಲಿತಿದ್ದಾನೆ, ಒಂಟಿಯಾಗಿ ಅಲಿತಿದ್ದಾನೆ. ದಾವೀದನು ಒಂಟಿಯಾಗಿ ಕಾಡುಗಳನ್ನು ಅಲಿತಿದ್ದಾನೆ. ಇಂಥ ಸನ್ನಿವೇಶದಲ್ಲೂ ಕೂಡ ಒಂಟಿಯಾಗಿ ಇದ್ದೇನೆ, ನಿನ್ನ ಆಜ್ಞೆಗಳನ್ನು ನನಗೆ ನೋಡಿ. ದೇವರ ವಾಕ್ಯವನ್ನು, ನಿನ್ನ ಆಜ್ಞೆಗಳನ್ನು, ನಿನ್ನ ಮಾತುಗಳನ್ನು, ನಿನ್ನ ಕುರಿತು ಹೇಳುವಂಥ ವಿಷಯಗಳನ್ನು ನನಗೆ ಮರೆ ಮಾಡಬೇಡಿ. ಯಾವಾಗ? ನಾನು ಒಂಟಿಯಾಗಿರುವಾಗ, ಏಕಾಂಗಿಯಾಗಿ ಅಲಿಯುವಾಗ. ನಾವು ಏಕಾಂಗಿಯಾಗಿ ಅಲಿಯುವಾಗ ದೇವರ ವಾಕ್ಯ ನಮಗೆ ನೆನಪಾಗಲ್ಲ, ನಮಗೆ ನೆನಪಾಗೋದಿಲ್ಲ. ಆದರೆ ಒಂಟಿತನದಲ್ಲಿ, ದುಃಖದಲ್ಲಿ ಒಂಟಿಯಾಗಿ ಕೂತ್ಕೊಂಡು ಹೇಳ್ತಿದ್ದೀಯಾ, ನಿನ್ನ ದೇವರ ವಾಕ್ಯವನ್ನು ನೀನು ಮರಿಬೇಡ. ಆಗ ಮಾತ್ರವೇ ದೇವರ ವಾಕ್ಯದಿಂದಲೇ ನಮಗೆ ಉತ್ತೇಜನ ಉಂಟಾಗುವುದಾಗಿದೆ. ಮನುಷ್ಯನ ಮಾತು ಬರೀ ಮಾತಿನಿಂದಲೇ ನನ್ನನ್ನು ಮೆಚ್ಚಿಸುವಂತಹ, ಕಪಟಿಯಾಗಿ ವಂಚಿಸುವಂಥ ಮಾತುಗಳನ್ನ ಆಡ್ತಾನೆ ಮನುಷ್ಯನು. ಆದರೆ ದೇವರು ಹಾಗಲ್ಲ. ಆತನು ಕೊಡುವಂಥ ಒಂದೊಂದು ಮಾತು ಕೂಡ ಅದು ಸತ್ಯವಾಗಿದೆ, ಅದು ನಿಜವಾಗಿದೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ದೇವರ ಬಾಯಿಂದ ಬರುವಂಥ ಮಾತನ್ನು, ಅದರ ವ್ಯಾಲ್ಯೂನ, ಅದರ ಒಂದು ಕೆಪಾಸಿಟಿಯನ್ನು ನೀವು ತಿಳ್ಕೊಂಡ್ಬಿಟ್ರೆ, ಅವರಿಂದ ಒಂದು ಮಾತು ಬಂದರೆ ಸಾಕುವಂಥದ್ದು. ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಕೂತದೆ ಕಣ್ಣೀರಿನ ಮಧ್ಯದಲ್ಲಿ. ಒಂಟಿಗಳಾಗಿ ನೀನು ಇರುವಾಗ ದೇವರ ನಿನ್ನ ವಾಕ್ಯ ನನ್ನ ಸಂಗಡ ಮಾತನಾಡಲಿ. ದೇವರ ವಾಕ್ಯದಲ್ಲಿ ಎಷ್ಟೊಂದು ಅದ್ಭುತ ಇದೆ ಗೊತ್ತಾ? ದೇವರ ವಾಕ್ಯದಲ್ಲಿ ಎಷ್ಟೊಂದು ಬಿಡುಗಡೆ ಇದೆ ಗೊತ್ತಾ? ಅನೇಕರು ಅದನ್ನು ಅನುಭವಿಸ್ತಾ ಇಲ್ಲ. ಕೆಲವರು ಸೇವಕರು ಪ್ರಾರ್ಥನೆ ಮಾಡಿದಾಗ ಸಣ್ಣ ಸಣ್ಣ ಬದಲಾವಣೆಗಳನ್ನು, ಸಣ್ಣ ಸಣ್ಣ ಬಿಡುಗಡೆಗಳನ್ನು ಹೊಂದಿಕೊಂಡಿರುವಾಗ ನೀವು ಆಶ್ಚರ್ಯಪಡ್ತೀರಿ. ಆದರೆ ಇದು ನನ್ನೊಳಗಿರುತ್ತ ವಾಕ್ಯದಿಂದಲೇ ಉಂಟಾಗುತ್ತೆ. ಆದರೆ ಇದೇ ಕಾರ್ಯ ನಿಮ್ಮಲ್ಲಿರತಕ್ಕಂಥ ವಾಕ್ಯದಲ್ಲಿ ನಡೆಯುತ್ತೆ ಎನ್ನುವಂಥ ಭರವಸೆ ನಿಮ್ಮಲ್ಲಿ ಹೆಚ್ಚಾದಾಗ, ಯಾರು ಏನೇ ಅನ್ನಲಿ, ಎಂಥ ಸನ್ನಿವೇಶಗಳು ಬರಲಿ, ವಾಕ್ಯವನ್ನು ನಾನು ಬಿಡೋದಿಲ್ಲ. ಏಕಾಂಗಿಯಾಗಿರುವಾಗ ನಾವೇನು ಹೇಳ್ತಾನೆ, ನಿನ್ನ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ನನಗೆ ಮರೆ ಮಾಡಬೇಡ ಸ್ವಾಮಿ. ಎರಡನೇದಾಗಿ 22ನೇ ವಚನ ಓದ್ರಿ. 27ನೇ ವಚನ ಇರ್ತದೆ. 22ನೇ ವಚನ, 22ನೇ ವಚನ. ಓದ್ರಿ. ಸಾಕು. ನಿಂದಾಪಮಾನ ನಿಮಗೆ ಬಂದಿದೆಯಾ? ಬಂದಿದೆ, ಹೌದಾ? ನಿಂದೆ, ಅಪಮಾನ, ನಿಮ್ಮನ್ನು ನಿಂದಿಸ್ತಾರೆ, ಅವಮಾನ ಪಡುವಂಥ ಮಾತುಗಳನ್ನ ಆಡ್ತಾರೆ. ಇಂಥ ಸಂದರ್ಭದಲ್ಲಿ ನಮಗೇನು ಗೊತ್ತಾ? ಕಣ್ಣೀರು ಒರೆಸೋರು ಬೇಕು ಅಂತ ಹುಡುಕ್ತೀನಿ. ಬಟ್ ದಾವೀದನ ಕಾರ್ಯ ಏನು? ನಿಂದಾಪಮಾನಗಳನ್ನು ತೊಲಗಿಸು, ಯಾಕಂದರೆ ನಿನ್ನ ಕಟ್ಟಳೆಗಳನ್ನು ಕೈಗೊಂಡವನಾದ ನನ್ನನ್ನು. ನಿಂದಾಪಮಾನದಲ್ಲಿ ಬೈಬಲ್ ಎಷ್ಟು ಜನ ತಗೊಳ್ಳೋಕೆ ಇಷ್ಟಪಡ್ತೀರಿ? ನಿಂದೆ, ಅಪಮಾನ, ದುಃಖ, ಈ ಸಂದರ್ಭದಲ್ಲಿ ಬೈಬಲ್ ಎಷ್ಟು ಜನಕ್ಕೆ ಇಷ್ಟ? ಕೈ ಎತ್ತಿ ನೋಡೋಣ. ಬೈಬಲ್ ಎಷ್ಟು ಜನಕ್ಕೆ ಇಷ್ಟ? ಕೆಲವರು ನಾನು ನೋಡಿದ್ದೀನಿ, ನಿಜ, ತಕ್ಷಣ ಬೈಬಲ್ ಎತ್ಕೊಂಡು ಅಪ್ಕೊಂಡಾದರೂ ಹೇಳ್ತಿರ್ತಾರೆ. ಗುಡ್, ಒಳ್ಳೆಯ ಅಭ್ಯಾಸ, ಬೈಬಲ್ ಎತ್ಕೊಂಡು. ಈ ಸ್ವಭಾವ ನಮ್ಮಲ್ಲಿ, ನಿಂದಾಪಮಾನದ ಮಧ್ಯದಲ್ಲಿ ನಿನ್ನ ಕಟ್ಟಳೆಗಳನ್ನು ನಾನು ಕೈಗೊಂಡವನಾದ ನಾನು, ನಿನ್ನ ಸತ್ಯವೇದವನ್ನು ಓದಿದಂಥ ನಾನು, ನಿನ್ನ ಸತ್ಯವೇದವನ್ನು ಧ್ಯಾನ ಮಾಡುವಂಥ ನಾನು, ಈ ಅಪಮಾನದ ಮಧ್ಯದಲ್ಲಿ ದೇವರಿಂದ ವಾಕ್ಯದ ಸಂತೈಸು. ಮನುಷ್ಯರ ಸಂತೈಸಲಿಕ್ಕೆ ಎದುರು ನೋಡಬೇಡ್ರಿ. ಮನುಷ್ಯರ ಸಂತೈಸಲಿಕ್ಕೆ ವ್ಯರ್ಥ. ಇವತ್ತು ನೀನು ಚೆನ್ನಾಗಿರಬೇಕು ಅಂದವರೇ ನಾಳೆಗೆ ನೀ ಸತ್ತೋದ್ರೆ ಸಾಕು ಅಂತಾರೆ. ಅಂತ ಕೆಲವು ಕಾರ್ಯಗಳನ್ನ ನೋಡಿದ್ದೀನಿ.
ಕಳೆದ ದಿನಗಳಲ್ಲಿ ನಮ್ಮ ಮಧ್ಯದಲ್ಲಿ ಕೆಲವು ಸಹೋದರರು ಬಂದಾಗ ಅವರು ದೇವರಿಂದ ಒಂದು ಬಲ ಹೊಂದ್ಕೊಂಡೆ ಅಂತ ಹೇಳಿ ಕೆಲವರು ನೀನು ಸತ್ತರೆ ಸಾಕು ಅಂತೇಳಿ ಅವರನ್ನು ತಿರಸ್ಕಾರ ಮಾಡಿ ಹೋದಿದ್ದನ್ನು ನಾನು ನೋಡಿ. ಪ್ರೀತಿಸ್ತೀನಿ ಅಂತ ಹೇಳಿದವ್ರೆ ಕೆಲವರು ನೋಡಿರ್ಬೋದು, ಸಾಯೋ ತನಕ ಕಡೆಯ ತನಕ ಇರ್ತೀನಿ ಎಂದವರು ಒಂದು ಸಣ್ಣ ಸಮಸ್ಯೆ, ಒಂದು ಸಣ್ಣ ತಪ್ಪು ಮಾಡಿದಾಗ ಆ ವ್ಯಕ್ತಿಗಳನ್ನ ಬಿಟ್ಟು ದೂರ ಆಗಿರ್ತಾರೆ. ಸಾಯೋ ತನಕ ಕಡೆಯವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ ವ್ಯಕ್ತಿ. ಇಂಥವರ ಬಳಿಯಲ್ಲಿ ನಾವು ಸಂತೋಷಿಸುತ್ತೇನೆ ಎದುರು ನೋಡಬೇಕಾ? ಯಾರೇ ಆದರೂ ಅಷ್ಟೇ. ಇವತ್ತು ನಿಮ್ಮನ್ನು ಯಾರೆಲ್ಲ ಅತಿಯಾಗಿ ಪ್ರೀತಿಸ್ತಾರೋ ದೇವರು ಸ್ತೋತ್ರ, ಪ್ರೀತಿಸಲಿ. ಆದರೆ ದೇವರಿಗಿಂತ ಹೆಚ್ಚಾಗಿ ಸಂತೈಸುವಿಕೆಯನ್ನು ಆತನಲ್ಲಿ ಆಕೆಯಲ್ಲಿ ನೀನು ಎದುರು ನೋಡಬೇಡ. ದಾವೀದನು ಹೇಳುವಂಥ ಮಾತನ್ನು ಗಮನಿಸಿ, ನಿಂದಾಪಮಾನದಲ್ಲಿ ನಿನ್ನ ಕಟ್ಟಳೆಗಳನ್ನು ಅನುಸರಿಸುವಂಥ ನನಗೆ ಅದರಲ್ಲಿ ನೀನು ಬಿಡುಗಡೆ ಕೊಡಬೇಕೆಂಬುದಾಗಿ ದೇವರಿಗೆ ಎದುರು ನೋಡ್ತಿದ್ದಾನೆ. 23ನೇ ವಚನ ಓದ್ರಿ. ಸಾಕು. 23ನೇ ವಚನ ನೋಡಿ. ಪ್ರಭುಗಳು ಅಂದರೆ ಯಾರು? ರಾಜರು, ಅಧಿಕಾರಿಗಳು ನನಗೆ ವಿರುದ್ಧವಾಗಿ ಕುತಂತ್ರ ಮಾಡಿದ್ರು, ಒಳಸಂಚು ಮಾಡಿದ್ರೆ ನಮಗೇನು ಬರುತ್ತೆ ಗೊತ್ತಾ? ಬೈಬಲ್ ತೆಗೆದುಕೊಂಡು ಅನ್ಸುತ್ತಾ? ಯಾರ ಹತ್ರ ರೆಕಮೆಂಡ್ ಮಾಡ್ಸಮ್ಮ, ಯಾರನ್ನ ಹೋಗಿ ಕೇಳ್ಕೊಳ್ಳೋಣ, ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡೋಣ. ಅನೇಕರ ದುರಭ್ಯಾಸ ಏನು ಗೊತ್ತಾ? ಚೆನ್ನಾಗಿ ಪ್ಲ್ಯಾನ್ ಮಾಡಿಬಿಡ್ತಾರೆ. ಇಂಥ ಸಮಸ್ಯೆಗೆ ಇದ್ದೇ ಪರಿಹಾರ ಅಂತ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಕಡೆ ಬಂದು ದೇವರೇ ಕಾಪಾಡಪ್ಪ, ಇದು ಸತ್ಯನ ಇದು, ನಾನು ಪ್ರಯತ್ನ ಮಾಡಿಬಿಡ್ತೀನಿ ನ್ಯಾಕಾಗಿ. ನನ್ನನ್ನು ಕೆಲವರು ಹೇಳ್ತಾರೆ ನ್ಯಾಕ್ ಮೈಂಡ್ ಪಾಸ್ಟರ್ ನಿಮಗೆ. ಕೆಲವರು ನ್ಯಾಕಾಗಿ ದೇವ್ರ ಮುಂದೆ ನಡ್ಕೊಳ್ತಾರೆ, ನ್ಯಾಕ್ ತೋರಿಸ್ತಾರೆ. ಏನೆಲ್ಲ ಮಾಡಬೇಕು ಪ್ರಯತ್ನಗಳು ಎಲ್ಲವನ್ನು ಮಾಡಿ ದೇವರ ನೀನು ಚಿತ್ತ ಇದೆ ಇದಾಗಲಿ ಅನ್ನೋದು ಈ ಪ್ರಾರ್ಥನೆ ದೇವರ ಮೆಚ್ಚಲ್ಲ. ಬಟ್ ಏನು ಹೇಳ್ತಿದ್ದಾನೆ? ಪ್ರಭುಗಳೇ ನನಗೆ ಒಳಸಂಚು ಮಾಡಿದ್ರು, ನಾನೇನು ಮಾಡ್ತೀನಿ? ನಿನ್ನ ವಾಕ್ಯವನ್ನು ಧ್ಯಾನಿಸ್ತಿರ್ತೀನಿ. ಒಳಸಂಚಿದೆಯಾ? ಅಧಿಕಾರಿಗಳಿಂದ, ಮೇಲಿನವರಿಂದ, ದೊಡ್ಡವರಿಂದ, ಇಂಥವರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನಿಸುತ್ತಾ? ಆಗಲೂ ದೇವರ ಪಾದವನ್ನು ಹಿಡೀರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ, ಪ್ರಾರ್ಥನೆಯನ್ನು ಮಾಡಿರಿ. ಪ್ಲಾನ್ ಮಾಡಿ ನೀನು ಪ್ರೇಯರ್ ಮಾಡಿದ್ರೆ ಅದಕ್ಕೆ ಒಂದು ವಿಧವಾದಂಥ ಪ್ರತಿಫಲ. ನೀನು ಏನನ್ನು ಮಾಡಿದ್ರೆ ದೇವರ ಕೈಗಳಲ್ಲಿ ಬಿಟ್ಟು ಪ್ರಾರ್ಥನೆ ಮಾಡಿ ನೋಡ್ರಿ, ಅದಕ್ಕೆ ಸಿಗುವಂಥ ಪ್ರತಿಫಲದ ವ್ಯಾಲ್ಯೂನೇ ಬೇರೆ. ಪ್ರಯಾಸಗಳನ್ನ ಪಡಬೇಕು ನಿಜವೇ, ಆದರೆ ಕೆಲವು ವಿಷಯಗಳಲ್ಲಿ ನಾನು ಏನೂ ಮಾಡಬಾರ್ದು. ದೇವರಿಗೆ ಅದಿಷ್ಟ. ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಪೌಲನಿಗೆ ಏನೆಲ್ಲ ದೇವರ ಆತ್ಮನು ಹೇಳಿದರು, ಎಲ್ಲೆಲ್ಲ ಸ್ಟಾಪ್ ಮಾಡಿದ್ರು. ಸುವಾರ್ತೆ ಸಾರಲಿಕ್ಕೆ ಒಂದು ಕಡೆ ಒಂದು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಇದು ಹೇಳಲ್ಲ, ಅದು ಪ್ರಸಂಗ ಹೇಳ್ತೀನಿ. ಪರಿಶುದ್ಧಾತ್ಮ ಹೇಳ್ತಾರೆ ಅಲ್ಲಿ ನೀನು ಹೋಗಬೇಡ ಇರುವಂತ. ಸುವಾರ್ತೆ ಸಾರಕ್ಕೆ ಪವಿತ್ರಾತ್ಮ ಬೇಡ ಅಂತಾರೆ, ಆದರೆ ಬೇಡ ಅಂತಾರೆ. ಕೆಲವು ವೇಳೆ ನಿನ್ನ ದುಃಖದಲ್ಲಿ, ನಿನ್ನ ಸಮಸ್ಯೆಗಳು, ಇಂಥವರ ಬಳಿ ಸಹಾಯ ಸಿಗುತ್ತೆ ಅಂತ ನಿನ್ನ ಪ್ಲ್ಯಾನ್ ಬರುತ್ತೆ. ದೇವರಾತ್ಮ ಹೇಳ್ತಾರೆ ಎಲ್ಲಿಗೂ ಬೇಡ, ಸುಮ್ಮನಿರು ಅಂತ. ನಾವಿರಲ್ಲ. ದೇವರ ಪಾದದಲ್ಲಿ ಆ ರೀತಿ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ದುಃಖ ಇದೆಯಾ ಸ್ವಾಮಿ? ನೀನಿದೆಯಾ? ನನಗೆ ಸಾಕು. ಮನುಷ್ಯರು ಹೇಳ್ತಾರೆ ಕಣ್ಣು ಕಾಣದೇ ಜನ ನಂಬೋದು. ಹೌದಾನೆ? ನಾನೊಬ್ಬ ಲಾಯರ್ಗೆ ಹಿಂದಿನ ದಿನಗಳಲ್ಲಿ ಫೇಸ್ಬುಕ್ಕಲ್ಲಿದ್ದಾಗ ನಾನು ಚಾಟ್ ಮಾಡಿದೆ. ಒಂದು ಲೇಡಿ ಲಾಯರ್, ಅವರು ಅವಾಗ ಕ್ವಶನ್ ಆಗ್ತಾಯಿದ್ರು. ದೊಡ್ಡ ಐಎಸ್ ಭಾಳ ಬೆಲೆಯುಳ್ಳಂಥ ಶ್ರೇಷ್ಠವಾದಂಥ ವ್ಯಕ್ತಿಯವರು. ಅವ್ರಿಗೆ ಆಗ್ತಿದ್ರು ನಂಬಿಕೆ ಅಂದರೆ ಏನು ಅಂತೆಲ್ಲ. ಆ ಪ್ರಶ್ನೆ ನನಗೆ ಇಷ್ಟವಾಯಿತು. ಲಾಯರ್ಗಳಿಗೆಲ್ಲ ಏನು ಹೇಳಿ, ಸಾಕ್ಷಿ ಇದ್ರೇ ಹೌದು, ಸಾಕ್ಷಿ ಎಲ್ಲದಕ್ಕೂ ಹೇಳ್ತಾರೆ. ಆದರೆ ನಾನು ಹೇಳಿದೆ, ಇಬ್ಬರಿ 11ನೇ 1ನೇ ವಚನ ಟೈಪ್ ಮಾಡಿ ಕಳಿಸ್ತೆ. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ನಂಬಿಕೆ ಅಂತ ರಾಂಗ್ ಅಂತ ಕಳಿಸಿದ್ರು. ಕಣ್ಣು ಕಾಣದಿರೋದನ್ನ ನಿಜ ಅಂತ ನಂಬಿರೋ ಲಾಯರ್ಗಳು ನಂಬಲ್ಲ. ನಾನು ಅನೇಕ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಯಾರು ನೀವು ಅಂತ ಕೇಳಿದೆ, ಪ್ರಶ್ನೆ ಹಾಕಿದ್ರು. ಆಮೇಲೆ ನಾನು ವಿಷಯಗಳನ್ನ ಎಕ್ಸಾಂಪಲ್ನ ಕೊಟ್ಟು ಇಂಥವುಗಳನ್ನ ನೀವು ನಂಬಲ್ವಾ ಅಂತ ಕೇಳುವಾಗ ಡಿಫ್ರೆಂಟ್ ಆಗಿದೆ. ಯಾರು ನೀವು ಅಂತ ಕೇಳಿ ನಮ್ಮ ಯೋಚನೆಗಳಿಗೆ ಇರಬೇಕು. ದೇವರಿಗೆ ನಾನು ಏನಾಗಿದ್ದೀನಿ? ಕಣ್ಣಿಗೆ ಕಾಣುವಂಥ ವ್ಯಕ್ತಿಗಳಲ್ಲಿ ನಾನು ಸಂತೈಸುವಿಕೆನಲ್ಲ, ಅವರ ಬಳಿ ಅಲ್ಲ, ಕಣ್ಣಿಗೆ ಕಾಣುವಂಥ ನನ್ನ ಕರ್ತನ ಬಳಿ ನಾನು ಸಂತೈಸುವಿಕೆ ಎದುರು ನೋಡ್ತೇನೆ. ದೇವರ ವಾಕ್ಯದಲ್ಲಿ ಕೂತ್ಕೊಂಡ್ರೆ ಅನೇಕ ಸಂತೈಸುವಿಕೆ ಇವತ್ತು ನನ್ನ ಜೀವಿತ ಇಷ್ಟರ ಮಟ್ಟಿಗೆ ಇರೋದಕ್ಕೆ ಕಾರಣವೇ ದೇವರ ವಾಕ್ಯ. ದೇವರ ವಾಕ್ಯ ನಾನು ಕಂಪ್ಲೀಟ್ ನಾನು ನಂಬ್ತೀನಿ. ಎಂಥ ಸನ್ನಿವೇಶ ಕಳೆದ ವಾರ ಹೇಳಿದಲ್ಲ, ಕಳೆದ ದಿನ ಒಂದು ಸಹೋದರಿಗೆ ಎಚ್ಚರಿಸ್ತೇನೆ ನಾನು, ನೀನು ತಪ್ಪಲ್ಲಿದೆಯಮ್ಮ ಎಚ್ಚರಿಸ್ತು, ನೀನು ತಪ್ಪಾದ ದಾರಿಗೆ ಹೋಗ್ಬಿಡ್ತೀಯ ಅಂತೇಳಿ. ಇಲ್ಲವೇ ಇಲ್ಲಪ್ಪ ಅಷ್ಟು. ಹಿಂದೆ ಬಂದು ಇಬ್ಬರಿದ್ರು ನಮ್ಮ ಸಭೆಯಲ್ಲಿ, ಏನಾದರೂ ದೇವರು ತಿಳಿಸ್ತಾರೆ ಹೇಳಿದ್ರೆ ಪ್ರೂವ್ ಮಾಡಿ ಅನ್ನೋರು.
ಯಾಕೆ ಅಂದರೆ ನಾನು ಅಂದುಕೊಂಡ್ರೆ ನಾನು ಹೇಳಿದ ವಿಷಯ ಅದೇ ಅಂತ ಗೊತ್ತಿರುತ್ತೆ ಅವ್ರಿಗೆ, ಇದರಲ್ಲಿ ಎಚ್ಚರಿಸ್ತಾ ಇದ್ದಾರೆ ಪಾಸ್ಟ್ರು ಅಂತ. ಆದರೆ ಅದೇ ಯಾನ ಅಂತ ತಿಳ್ಕೋಬೇಕಲ್ಲ, ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಪಾಸ್ಟ್ರು ಹೇಳಿದ್ರೆ ಅವ್ರು ನಿಜ ಗೊತ್ತು ಅಂತ ಆಮೇಲೆ ಗೊತ್ತಾಗುತ್ತೆ ಅಂತ. ಆ ಸಹೋದರಿ ಹೇಳಿದ್ರು, ಪಾಸ್ಟ್ರು ನಾನು ಆಗಿಲ್ಲ, ಬೇಕಾದ್ರೆ ದೇವರು ನನ್ನ ಬಗ್ಗೆ ಕೇಳಿ ಅಂದರು. ಅವ್ರು ನನ್ನ ಬಗ್ಗೆ ಗೊತ್ತಿರಲಿಲ್ಲ, ಇಂದು ನೋಡಿ ನನ್ನ ಬಗ್ಗೆ ಗೊತ್ತು ತುಂಬ. ನಾನು ದೇವರ ಹತ್ರ ಕೇಳಿದೆ, ಆ ಕನಸನ್ನು ಕೂಡ ಹೇಳ್ತೀನಿ ನೋಡಿರಿ. ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಮಿಸ್ಸಸ್ ಅವ್ರ ಪ್ರೇಯರ್ ಗ್ರೂಪ್ ಮುಗಿದಿತ್ತು, ಆಗ್ತಾನೆ ಮಲಗಿದೆ. ಜಸ್ಟ್ ತಕ್ಷಣ ಒಂದು ಕನಸು ಬಿತ್ತು. ಒಬ್ಬ ವ್ಯಕ್ತಿ ಮೊಬೈಲ್ ಇಟ್ಕೊಂಡಿದ್ರು. ಅದು ಏನೋ ಪ್ರಾಬ್ಲಮ್ ಆಯಿತು ಅಂತ ನನ್ನ ಕೈ ಕೊಟ್ಟು ಆ ಮೊಬೈಲ್ನ ಇಸ್ಕೊಂಡು ರೆಡಿ ಆಗೋಯ್ತು. ತಕ್ಷಣ ನನ್ನ ಸಮೃದ್ಧಿ ಇಸ್ಕೊಂಡ ನನ್ನ ಮೊಬೈಲಲ್ಲಿ ಸಮೃದ್ಧ ಆಟ ಆಡ್ತಿದ್ದಾನೆ, ಏನೋ ನೋಡ್ತಾ ಇದ್ದಾನೆ. ಆಗ ಈ ವ್ಯಕ್ತಿ ಕೊಟ್ಟಿದ್ರಲ್ಲ ನನಗೆ, ಅವನ ಹತ್ರ ಈಸ್ಕೊಳ್ಳಿಕ್ಕೆ ಹೋಗ್ತಿದ್ದ. ಯಾರ ಹತ್ರ? ಸಮೃದ್ಧ ಹತ್ರ ಈಸ್ಕೊಳ್ಳಿಕ್ಕೆ ಹೋಗ್ತಿದ್ದ. ಅವನು ಕೊಡ್ತಾ ಇಲ್ಲ, ಅವನು ನನ್ನ ನೋಡ್ತಿದ್ದ, ಕೊಡೋಕ್ಕೆ ಇಷ್ಟ ಇಲ್ಲ. ಆದರೆ ಆ ಮೊಬೈಲ್ಗೆ ಅವನ ಹತ್ರಕ್ಕೆ ಹೋಗಬೇಕು ಅಂತ ಇಷ್ಟ. ಇದು ಕನಸು, ಇದು ನನಗೆ ಕನಸು ಬಿತ್ತು. ಅವ್ರಿಗೆ ಹೇಳಿದೆ, ರಾತ್ರಿ ನೀನು ಹಿಂಗೆ ಹೇಳಿದೆ ಮೊನ್ನೆ ಕಳೆದ ದಿನಗಳಲ್ಲಿ, ಬಟ್ ಇನ್ನು ಕುರಿತು ಮಾತಾಡುವಾಗ ಈ ಕನಸು ಬಿತ್ತು ಕಮ್ಮ ಅಂದೆ. ಇಲ್ಲಿ ನಾನೆಲ್ಲಿದ್ದೇನೋ ಪಾಸ್ಟ್ರ ಏನು, ಆ ಮೊಬೈಲೇ ನೀನು. ಮತ್ತೊಂದು ವ್ಯಕ್ತಿಯ ಕೈಗಳಲ್ಲಿದ್ದೆ, ದೇವರು ನನ್ನ ಕೈಗಳು ಕೊಟ್ಟರು, ನೀನು ಮಗುವಿನಂತೆ ಬದಲಾದೆ, ಹೊಸ ಸೃಷ್ಟಿ ನೀನಲ್ಲಾಯಿತು. ಆದರೆ ನಿನ್ನ ಮನಸ್ಸು ಮತ್ತೆ ಲೋಕಕ್ಕೆ ಹಿಂತಿರುಗ್ತಾ ಇದೆ. ತಕ್ಷಣ ಆಕೆ ಒಪ್ಪಿಕೊಂಡು ಆ ವ್ಯಕ್ತಿಯನ್ನು ಕೂಡ ಹೇಳಿದೆ ನಾನು. ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಏನಿಲ್ಲ, ಆ ವ್ಯಕ್ತಿಯ ರೂಪವನ್ನು ನಾನು ಹೇಳಿದೆ. ಆ ವ್ಯಕ್ತಿಗೆ ಮೀಸೆ ಇರಲಿಲ್ಲ. ಒಪ್ಕೊಂಡ್ರು, ತಪ್ಪಾಯಿತು ಪಾಸ್ಟರ್, ಬದಲಾಯಿಸ್ಕೊಡ್ತಾರೆ. ಹಲ್ಲೆಲೂಯಾ. ನಾನು ದೇವರನ್ನ ಪರಿಪೂರ್ಣವಾಗಿ ನಂಬಿದೆ. ಆಕೆ ಹೇಳಿದಾಗಲೂ ಫಸ್ಟ್ ಹೇಳಿದ್ರು, ಇಲ್ಲವೇ ಇಲ್ಲ ಪಾಸ್ಟರ್, ಇದು ನನ್ನ ಬಗ್ಗೆ ಅಂತ ಹೆಂಗೆ ಹೇಳಿದ್ರಿ ನೀವು ಅಂತ. ನಾನು ದೇವರು ಹೇಳಿದ್ರೆ ನೀನಲ್ಲ, ನಿಮ್ಮ ತಾತ ಬಂದರೂ ಅದನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ, ಹೀಗೆ ಹೇಳಿದ್ರು. ಆಮೇಲೆ ಒಪ್ಕೊಂಡು, ದೇವರ ವಾಕ್ಯಕ್ಕೆ ಅಷ್ಟೊಂದು ಬಲ ಇದೆ, ಮಾತನಾಡಿ ನೋಡ್ರಿ, ಆತನ ಮುಂದೆ ಧ್ಯಾನ ಮಾಡಿ ನೋಡ್ರಿ, ಕರ್ತನ ಮುಂದೆ ಆತನ ಮುಂದೆ ಕೂತ್ಕೊಳ್ಳಿ. ನಿನ್ನ ಕಣ್ಣೀರಿನಲ್ಲಿ ನಾನು ಧ್ಯಾನಿಸ್ತೇನೆ ಸ್ವಾಮಿ. ಕಳೆದ ದಿನಗಳ ಸಹೋದರಿ ಬಗ್ಗೆ ವಿಚಾರಿಸ್ತಾ ಇದ್ದೆ ನಾನು. ಅವ್ರು ಹೇಳೋ ಮಾತೆಲ್ಲ ದೇವರ ಹತ್ರ ನಿಲ್ಸಿದ್ದಾರೆ. ತುಂಬ ಸುಳ್ಳೆ ಕೇಳ, ತುಂಬ ಅಲ್ಲ, ಪೂರ್ತಿ ಸುಳ್ಳೆ, ನಂಬೇಡ, ಬೇಗ ಹೋಗೋದಿಲ್ಲ, ಹೊರಟುಬಿಟ್ಟು ಬರೀ ಸುಳ್ಳು. ನನ್ನ ಸಭೆ ವಿಶ್ವಾಸ ಅದು ಯಾಕೆ ಏನು ಹೇಳ್ತೀನಿ ಅಂದರೆ, ದೇವರ ವಾಕ್ಯಕ್ಕೆ ಅಷ್ಟೊಂದು ಬಲ. ನಾವು ದೇವರ ಕಳೆದ ರಾತ್ರಿ ಕೂಡ ನಾವು ಧ್ಯಾನ ಮಾಡಿ, ರಾತ್ರಿ ಪ್ರಾರ್ಥನೆಯಲ್ಲಿ ಆತ್ಮನ ಗೆಲ್ಲೋ ವಿಷಯದಲ್ಲಿ ಅದರಲ್ಲೊಂದು ಮಾತು ಹೇಳ್ತದೆ, ಜ್ಞಾನೋಕ್ತಿನಲ್ಲಿ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವಂತಹ ಜ್ಞಾನ ವಾಕ್ಯಕ್ಕಿದೆ. ಆ ಜ್ಞಾನ ವಾಕ್ಯಕ್ಕಿದೆ. ಆ ಜ್ಞಾನವೇ ವಾಕ್ಯ, ಆ ಜ್ಞಾನಿಯೇ ಆತ್ಮಗಳನ್ನು ಆಕರ್ಷಿಸುವಂತಹ ವಾಕ್ಯ. ಆದ್ದರಿಂದ ನಮ್ಮಲ್ಲಿ ವಾಕ್ಯಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದೆ. ದುಃಖದ ಮಧ್ಯದಲ್ಲಿ, ಕಣ್ಣೀರಿನಲ್ಲಿ. ನನ್ನ ಪ್ರಿಯ ಸಭೆಯೇ, 161ನೇ ಕೀರ್ತನೆಯನ್ನು ಓದ್ರಿ, ಅದು ಕೂಡ ಅದನ್ನೇ ಹೇಳ್ತದೆ. ಅನ್ಯಾಯಗಾರನಾದ ಅರಸರ ಬಗ್ಗೆ ಹೇಳ್ತದೆ. 161ನೇ ವಚನ, 161. ಈ ಜಾಗಕ್ಕೆ ನಾವು ಬಂದು ನೋಡೋಣ, ಈ ವಚನಕ್ಕೆ ನಾವು ಬಂದು ನಿಂತ್ಕೊಳ್ಳೋಣ. ಪ್ರಭುಗಳು ನಮ್ಮನ್ನು ಹಿಂಸಿಸ್ತಾರಂತೆ. ಈಗ ಯಾರಿಗೆ ಭಯಪಡ್ತೀವಿ? ಪ್ರಭುಗಳಿಗೆ ಭಯಪಡೋದು ನಾವು. ಎಲ್ಲಿ ಏನು ಮಾಡಿಬಿಟ್ರು ಅಂತ. ಅಧಿಕಾರಿಗಳು, ಅವರ ಸ್ಥಾನಮಾನಗಳಿದೆ, ಅವ್ರ ವ್ಯಾಲ್ಯೂ ಇದೆ, ಅವ್ರು ಹೇಳಿದ್ರೆ ನಡೆಯುತ್ತೆ, ತಕ್ಷಣ ಈ ಮನಸ್ಸು ಹೋಗುತ್ತೆ. ಬಟ್ ದಾವೀದ ಇದ್ದಾರೆ, ಪ್ರಭುಗಳು ನನ್ನನ್ನು ಹಿಂಸಿಸ್ತಿದ್ದಾರೆ. ನಿಜ, ಅರಸನಾದ ಸೌಲನನ್ನು ಅವನು ಹಿಂಸಿಸ್ತಾ ಇರಲಿಲ್ವಾ? ಅನೇಕ ರಾಜರು ಹೋಗಿ ಇವನನ್ನು ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ಅವನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಸೌಲನ ರಾಜ್ಯವನ್ನು ಇವನು ಕಿತ್ತುಕೊಳ್ತಾನೆ ಅನ್ನೋ ಸುದ್ದಿಯನ್ನು ಕೇಳಿ ಬೇರೆ ರಾಜರು ದಾವೀದನನ್ನು ಹಿಂಸಿಸ್ತಾ ಇದ್ರು. ಕೀರ್ತನೆ 34ನೇ ಕೀರ್ತನೆ ಯಾವಾಗ ಬರೀತಾನೆ ಗೊತ್ತಾ? ಅವನು ಹುಚ್ಚನಂತೆ ನಟಿಸ್ತಾನೆ. ತಲೆಬರಹವನ್ನು ಓದಿ, ಕೀರ್ತನೆ 34ನೇ ಅಧ್ಯಾಯ ತಲೆಬರಹವನ್ನು ಓದ್ರಿ ಬೇಗ. ನೆಕ್ಸ್ಟ್, ದಾವೀದನು ಅಬೀಮೆಲೆಕನ ಎದುರಿನಲ್ಲಿ ಅಬೀಮೆಲೆಕನ ಮಧ್ಯದಲ್ಲಿ ಮುಂದೆ ಹೋಗಿ, ಅಬೀಮೆಲೆಕ ಒಬ್ಬ ರಾಜ, ಇವನೇನಾದರೂ ದಾವೀದನೇ ಅಂತ ಗೊತ್ತಾಗ್ಬಿಟ್ಟಿದ್ರೆ ಕೊಂದು ಬಿಡ್ತಿದ್ದ ಅವನು. ಯಾರು? ಅಬೀಮೆಲೆಕನು. ಅವನು ಹುಚ್ಚಿನಂತೆ ನಟಿಸ್ತಾನೆ. ದಾವೀದ ಇವನ ಹುಚ್ಚಿನಂತೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ಪ್ರಭುಗಳು ಅವನ್ನ ಹಿಂಸಿಸ್ತಾ ಇದ್ರು. ಆದರೆ ಯಾರಿಗೆ ಭಯಪಡ್ತಾ ಇದ್ದ?
ಅವನಿಗೊಂದು ಆಲೋಚನೆ ಮಾಡ್ತೀನಿ. ಈಗ ನಾನು ಹಿಂಗೆ ನಡೆಸ್ತೀನಿ, ಹುಚ್ಚಿನಗಾರ ನಡೆಸಿ ಅವನಿಗೆ ತಪ್ಪಿಸ್ಕೊಂಡ್ಬಿಡ್ತೀನಿ. ನನಗೆ ದೇವರ ಕೃಪೆ ಕೊಟ್ಟಿದ್ದಾನೆ, ಆದರೆ ನನ್ನ ಭಯ ದೇವರ ವಾಕ್ಯಕ್ಕೆ. ಅಲ್ಲೆಲೂಯಾ. ಕೆಲವರು ನಾನು ಹೇಳ್ತೀನಿ, ನನ್ನ ಸಭೆಯಲ್ಲಿ ನನಗೆ ಭಯ ಪಡೋರು ಇದ್ದಾರೆ ಕೆಲವು. ಯಾರಿಗೆ? ಪಾಸ್ಟರ್ ನನಗೆ ಭಯ ಪಡ್ತಾರೆ. ನಾನು ಸತ್ಯ ಹೇಳ್ತೀನಿ, ಅವ್ರು ದೇವ್ರ ವಾಕ್ಯಕ್ಕೆ ಭಯ ಪಡೋರು. ಹಾಗಾದ್ರೆ ನನಗೆ ಭಯ ಪಡಬೇಡಿ ಅಂತ ಹೇಳ್ತಿಲ್ಲ ನಾನು. ನಿನ್ನೆಲ್ಲ ಕಣ್ಣೀರ ಕಷ್ಟವನ್ನೆಲ್ಲ ತೀರಿಸುವ ನನ್ನ ದೇವರು, ನಿನ್ನೆಲ್ಲ ಕಣ್ಣೀರ ಕಷ್ಟವನ್ನೆಲ್ಲ ತೀರಿಸುವ ನನ್ನ ದೇವರು. ಮನವೇ ನೀ ಚಿಂತಿಸದಿರು, ಮನವೇ ಕೊರಗದಿರು, ಮನವೇ ಮನವೇ ನೀ ಚಿಂತಿಸದಿರು, ಮನವೇ ಕೊರಗದಿರು, ಮನವೇ ನೀ ಕೊರಗದಿರು.